ಕ್ರೀಡೆಯಿಂದ ಆರೋಗ್ಯ ವೃದ್ಧಿ. ಮಹಮ್ಮದ್ ಅಸ್ಗರ್. 2 ದಿನದ ಮೈಸೂರು ವಿಭಾಗ ಮಟ್ಟದ ಹ್ಯಾಂಡ್ ಬಾಲ್ ಪಂದ್ಯಾವಳಿಗೆ ಚಾಲನೆ. ಕ್ರೀಡೆಯಿಂದ ಆರೋಗ್ಯ ವೃದ್ಧಿ ಆಗುತ್ತದೆ ಎಂದು ಚೂಡಾ ಅಧ್ಯಕ್ಷ ಮಹಮ್ಮದ್ ಅಸ್ಗರ್ ಹೇಳಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ 14 ಹಾಗೂ 17 ವರ್ಷ ವಯೋಮಿತಿ ಬಾಲಕ ಬಾಲಕಿಯರ ಮೈಸೂರು ವಿಭಾಗ ಮಟ್ಟದ 2 ದಿನಗಳ ಹ್ಯಾಂಡ್ ಬಾಲ್ ಪಂದ್ಯಾವಳಿ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಇನ್ನು ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜವಾದದ್ದು. ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ. ಇಂದಿನ ಸೋಲೆ ಮುಂದಿನ ಗೆಲುವಿನ ಸೋಪಾನ ಎಂದು ಭಾವಿಸಿಕೊಂಡು ತೀರ್ಪುಗಾರರು ನೀಡುವ ತೀರ್ಪಿಗೆ ಎಲ್ಲ ಕ್ರೀಡಾಪಟುಗಳು ಬದ್ಧರಾಗಬೇಕು. ಇನ್ನು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವವರು ಕ್ರೀಡಾಪಟುಗಳು ಉನ್ನತ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು ಎಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ವಿದ್ಯಾರ್ಥಿಗಳು ಶುಭ ಕೋರಿದರು. ಇನ್ನು ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಸ್ ಚಂದ್ರ ಪಾಟೀಲ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಕೆ ಸುರೇಶ್ ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿ ಆರ್ ಶಂಕರ್ ಮತ್ತು ತಾಲೂಕು ದೈಹಿಕ ಶಿಕ್ಷಣ ಅಧಿಕಾರಿ ಎಸ್ ಬಸವರಾಜು, ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಶಿವಕುಮಾರ್, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸಿಕೆ ರಾಮಸ್ವಾಮಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಮಹದೇವ ಸ್ವಾಮಿ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಎಂ ವೀರಭದ್ರಸ್ವಾಮಿ ಮತ್ತು ಪ್ರಧಾನ ಕಾರ್ಯದರ್ಶಿ ಕಿರಣ್ ರಾಜ್ ಹಾಗೂ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವರ್ ನ್ಯೂಸ್, ಚಾಮರಾಜನಗರ. 2 ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಮಕ್ಕಳಿಗೆ. ಇವತ್ತು ಸ್ಪೋರ್ಟ್ಸ್ಗೆ ನೀವು ಇಲ್ಲಿ ಬಂದಿದ್ದೀರಾ, ಹ್ಯಾಂಡ್ಬಾಲ್ ಡಿವಿಷನ್ ಲೆವೆಲ್ ಸ್ಪೋರ್ಟ್ಸ್ ಕಾಂಪಿಟೇಷನ್ಗೆ. ಯಾವಾಗಲೂ ನಾವು ಫಿಸಿಕಲ್ ಹೆಲ್ತ್ ಮತ್ತು ಮೆಂಟಲ್ ಹೆಲ್ತ್ ಒಟ್ಟಿಗೆ ನೋಡಬೇಕು. ನೀವು ನಿಮ್ಮ ಫಿಸಿಕಲ್ ಹೆಲ್ತ್ಗೆ ಪ್ರಯಾರಿಟಿ ಕೊಡ್ತಾ ಇದ್ದೀರಿ, ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತು ಒಂದು ಇನ್ಸಿಡೆನ್ಸ್ ಹೇಳ್ತೀನಿ ನಿಮಗೆ ಮೋಟಿವೇಟ್ ಮಾಡೋಕ್ಕೆ. ನಾನು ಕೂಡ ಐ ಆಮ್ ಆಲ್ಸೋ ಸ್ಪೋರ್ಟ್ಸ್ ಪರ್ಸನ್. ಕಾಲೇಜ್ ಟೈಮ್ವಾಗ ನಾನು ಕೂಡ ಅಥ್ಲೆಟಿಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. 100 ಮೀಟರ್ಸ್, 200 ಮೀಟರ್ಸ್, ಮ್ಯಾಕ್ಸಿಮಮ್ ನಂದು ಮಿಡಲ್ ಮತ್ತು ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಇತ್ತು. ಮ್ಯಾಕ್ಸಿಮಮ್ 800 ಮೀಟರ್, 1500 ಮೀಟರ್ ಮತ್ತು ಹಾಫ್ ಮ್ಯಾರಥಾನ್ಸ್. ಅವಾಗ ನಮ್ದು ಗ್ರಾಜುಯೇಟೆಡ್ ಫ್ರಮ್ IIT ಕಾನ್ಪುರ್. ಅವಾಗ ನಮ್ಗೆ IIT ಸ್ಪೋರ್ಟ್ಸ್ ಮೀಟ್ ಮಾಡ್ತಾ ಇದ್ರು ಎವ್ರಿ ಇಯರ್. ದೇ ವಿಲ್ ಡೂ ಇನ್ ಡಿಸೆಂಬರ್. ಸೊ ನಮ್ದು ಫಸ್ಟ್ ರೇಸ್ ಟೈಮ್ವಾಗ ನಾನು ನಮ್ಮ ಕೋಚ್ಗೆ ಕೇಳ್ತಾ ಇದ್ದೆ, ಸರ್ ಎಷ್ಟು ಟೈಮಿಂಗ್ ಇರಬೇಕು, ಮೆಡಲ್ ಸಿಗ್ಬೇಕು ಅಂದ್ರೆ ಎಷ್ಟು ಟೈಮ್ ಇರಬೇಕು. ನಮ್ಮ ಕೋಚ್ ಒಂದೇ ಮಾತು ಹೇಳಿದ್ರು, ನೀವು ಜಸ್ಟ್ ರನ್. ಯಾವ್ದು ಟೈಮಿಂಗ್ ಇರುತ್ತೆ ಅದಕ್ಕೆ ಮೆಡಲ್ ಸಿಗುತ್ತೆ. ನಿಮ್ದು ಟೈಮ್ ಅಲ್ಲಿ ನಿಮ್ಗೆ ಮೆಡಲ್ ಸಿಗುತ್ತೆ. ಎಕ್ಸಾಕ್ಟ್ಲಿ 1 ಮೆಡಲ್ ಇನ್ ದಟ್ ರನ್. ಸೊ ಅದಕ್ಕೆ ಯಾವಾಗಲೂ ನಿಮ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ಇರಬೇಕು. ನೀವು ಯಾವ್ದು ಸ್ಪೋರ್ಟ್ಸ್ ಅಲ್ಲಿ ನಿಮ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ಬೇಕು. ಮತ್ತು ಆನೆಸ್ಟ್ಲಿ ಯು ಶುಡ್ ಪ್ಲೇ. ಯಾವಾಗಲೂ ಚೀಟಿಂಗ್ ಇದು ಮಾಡಬೇಕು, ಅದು ಅವ್ರದ್ದು ತಪ್ಪಾಯ್ತು ಇದನ್ನ ಎಲ್ಲ ಮಾಡಬಾರ್ದು. ಆನೆಸ್ಟ್ಲಿ ನೀವು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ರೆ ಡೆಫಿನೆಟ್ಲಿ ನೀವು ವಿನ್ ಆಗ್ತೀರಾ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಜಿಲ್ಲಾ ಪಂಚಾಯತಿ ಮೂಲಾರತ್ತವರೇ ಹಾಗೂ ಎಲ್ಲ ಶಿಕ್ಷಕ ವೃಂದದವರೇ, ಶಿಕ್ಷಕ ಇಲಾಖೆಯವರ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಅಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳೇ, ಹಾಗೆ ಇವತ್ತಿನ ಈ 8 ಜಿಲ್ಲೆಯ ಕ್ರೀಡಾಕೂಟದ ಭಾಗವಹಿಸಿರುವಂಥ ಎಲ್ಲ ಮಕ್ಕಳೇ ಹಾಗೂ ಎಲ್ಲ ಸ್ನೇಹಿತರೆ, ಮಾಧ್ಯಮ ಸ್ನೇಹಿತರೆ ಹಾಗೂ ಎಲ್ಲ ಗುರು ಹಿರಿಯರೇ, ಅನೇಕ ಇವತ್ತು ಮೇಡಮ್ ಅವರು ತಮ್ಮ ಬಳಿ ಏನಿವತ್ತು 8 ಜಿಲ್ಲೆಯ ಕ್ರೀಡಾಪಟುಗಳು ಭಾಗಿಯಾಗಿದ್ರಿ. ಈ ಭಾಗಿಯಾಗಿರೋದ್ರ ಜೊತೆಯಲ್ಲಿ ತಮ್ಮ ಪರ್ಫಾರ್ಮೆನ್ಸು ಚೆನ್ನಾಗಿರಬೇಕು. ಮತ್ತೆ ಇವತ್ತಿನ ಗೆಲುವು ನಾಳಿನ ಉನ್ನತ ಸ್ಥಾನಕ್ಕೆ ಹೋಗ್ಬೋದು, ಇವತ್ತಿನ ಸೋಲು ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅಂತ ಮೇಡಮ್ ಅವರು ವಿಚಾರನೆ ಹೇಳಿದ್ದಾರೆ. ನಾನು ಕೂಡ ಅದನ್ನೇ ಭಾವಿಸ್ತಾ ಇದ್ದೀನಿ. ಇವತ್ತಿನ ಸೋಲು ಗೆಲುವು ಸಹಜ. ಇದರಲ್ಲಿ ನಮ್ಮ ತೀರ್ಪುಗಾರರು
ತಮ್ಮ ತಂಡಗಳಿಗೆ ಏನು ತೀರ್ಪು ಕೊಡ್ತಾರೆ ಆ ತೀರ್ಪಿಗೆ ತಾವೆಲ್ಲ ಬದ್ಧರಾಗಿ ತಮ್ಮ ಆರೋಗ್ಯ ದೃಷ್ಟಿಯಿಂದ ತಾವು ಸ್ಪೋರ್ಟ್ಸ್ ಭಾಗಿಯಾಗಿದ್ದೀರಿ. ಹಾಗೆ ಮುಂದಿನ ದಿನಗಳಲ್ಲಿ ತಾವು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ತಮಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಇಲಾಖೆ ವತಿಯಿಂದ ಮೈಸೂರು ವಿಭಾಗ ಮಟ್ಟದ ಹ್ಯಾಂಡ್ಬಾಲ್ ಸ್ಪರ್ಧಾ ಪಂದ್ಯಾಟಗಳನ್ನ ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ನೆರವೇರಿಸಿಕೊಂಡಂತಹ ಶ್ರೀಯುತ ಅಜ್ಗರ್ ಮುನ್ನಾ ಸರ್ ಅವರೇ, ಹಾಗೂ ಈ ಒಂದು ಧ್ವಜಾರೋಹಣ ನೆರವೇರಿಸಿಕೊಂಡಂತಹ ಜಿಲ್ಲಾ ಪಂಚಾಯತ್ ಸಿಇಒ ಆದಂತಹ ಶ್ರೀಮತಿ ಮೋನಾ ರೋತ್ ಮೇಡಮ್ ಅವರೇ, ಹಾಗೂ ವೇದಿಕೆ ಎಲ್ಲ ಗಣ್ಯರೇ, ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಹಾಗೂ ನಮ್ಮ ಮಾಧ್ಯಮ ಮಿತ್ರರೇ, ತಾವೆಲ್ಲರೂ ಹೋಬಳಿ ಮಟ್ಟದ ಸ್ಪರ್ಧೆಯಲ್ಲಿ ಮತ್ತು ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ, ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ವಿಜೇತರಾಗಿ ಈಗ ವಿಭಾಗ ಮಟ್ಟದ ಸ್ಪರ್ಧೆಗಳಿಗೆ ಬಂದಿದ್ದೀರಿ. ಈಗಾಗಲೇ ಮೋನರೋತ್ ಮೇಡಮ್ ಅವರು ಹಾಗೂ ನಮ್ಮ ಅಜ್ಗರ್ ಅವರು ಹಾಗೂ ಸುರೇಶ್ ಅವರು ತಮಗೆ ಒಂದಷ್ಟು ಹಿತವಚನ ಹೇಳಿದ್ದಾರೆ. ತಾವೀಗಾಗಲೇ ಕ್ರೀಡಾ ಒಂದು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿದಿರಿ. ನಾನು ಇಷ್ಟೇ ನಿಮ್ಮಲ್ಲಿ ಕೇಳ್ಕೊಳ್ಳೋದು, ನೀವೆಲ್ಲರೂ ಕೂಡ ಕ್ರೀಡಾ ಮನೋಭಾವದಿಂದ ಈ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಮತ್ತೆ ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ನಿಮ್ಮದು ಡಿಸಿಪ್ಲಿನ್ ತುಂಬಾ ಮುಖ್ಯ ಆಗುತ್ತೆ. ಮತ್ತೆ ನಮ್ಮ ಚಾಮರಾಜನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ನಮ್ಮ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಮಿತ್ರರು ಅತ್ಯಂತ ಶ್ರದ್ಧೆ ಮತ್ತು ಶ್ರಮವಹಿಸಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸಲಿಕ್ಕೆ ಎಲ್ಲ ಜಿಲ್ಲಾ ಸಂಘಗಳ ಮತ್ತು ವಿವಿಧ ಸಂಘಗಳ ಸಹಕಾರವನ್ನು ಪಡ್ಕೊಂಡು ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಯಾವುದೇ ಗೊಂದಲಗಳು ಆಗದಾಗೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕ ಮಿತ್ರರು ಮತ್ತೆ ಎಲ್ಲ ನಮ್ಮ ಸಂಘಟನಾಕಾರರು ಬಹಳ ಎಚ್ಚರಿಕೆಯಿಂದ